ಮಕ್ಕಳಾಗದೆ ಅಚ್ಚುಮತಾಯಿ ಕಣ್ಣೀರ ಹಾಕತಾಳ ಮನೆಯ ದೇವರ ಕಾದಾಳ ಲಿಂಗನ ನೆನಸಿ ಅಳತಾಳ ಕನ್ನಡ ಸಾಂಸ್ಕೃತಿಕ ಉಳಿಸಲು ಬೆಳೆಸಲು ಬೆಲ್ಲದ ಕರೆ 50ರ ಕನ್ನಡ ಸಂಭ್ರಮ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ನಾಡು ನುಡಿ ಸಾಂಸ್ಕೃತಿಕ ಉಳಿಸಿ ಬೆಳೆಸಲು ಮಾಜಿ ಶಾಸಕರಾದ ಮತ್ತು ಕರ್ನಾಟಕ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲದ್ರವರು ಕರೆ ನೀಡಿದರು. ಅವರು ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಆಯೋಜಿಸಿದ ಕರ್ನಾಟಕ ಸಂಭ್ರಮ ಹಾಗೂ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಡಾಕ್ಟರ್ ಎಂಎಂ ಕಲಬುರ್ಗಿ ರಾಷ್ಟ್ರೀಯ ಪ್ರತಿಷ್ಠಾನ ಅಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ರಾಜೂರ್ ಮಾತನಾಡಿ, ಹಿಂದಿನ ಜನಪದ ಸಾಂಸ್ಕೃತಿಕಗಳು ಮುಂದಿನ ಬದುಕಿನ ದಾರಿಯನ್ನ ತೋರಿಸುತ್ತಿದ್ದವು. ಆದರೆ ಇಂದಿನ ಜನಪದ ಹಾಡುಗಳು ಜನರನ್ನ ದಿಕ್ಕು ತಪ್ಪಿಸುತ್ತಿವೆ ಎಂದು ಅವರು ಹೇಳಿದರು. ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಹಾಯಕ ನಿರ್ದೇಶಕರಾದ ಕುಮಾರ್ ಬೆಕ್ಕೇರಿರವರು ಗಣ್ಯಮಾನ್ಯರನ್ನ ಸ್ವಾಗತಿಸಿದರು. ಈ ಕಾರ್ಯಕ್ರಮದಲ್ಲಿ ಬಿಐ ಇಳಗೇರ್, ದೀಪಕ್ ಆಲೂರ್, ಇಮಾಮ್ ಸಾಬ್ ವಲ್ಲೆಪ್ನವರ್ ಇನ್ನಿತರರು ಉಪಸ್ಥಿತರಿದ್ದರು. ಹಲವಾರು ಕಲಾ ತಂಡದವರು ಹಾಗೂ ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿದ್ದರು. ಧಾರವಾಡ ಜಿಲ್ಲೆ ವತಿಯಿಂದ ಇವತ್ತು ಆಯೋಜನೆ ಮಾಡಿರುವ ಕರ್ನಾಟಕ ಸಂಭ್ರಮ 50 ವಿಶೇಷ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಕೂಡ ನಾನು ಇಲಾಖೆ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಾನ್ಯರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಸ್ವಾತಂತ್ರ್ಯ ನಂತರ ಕರ್ನಾಟಕ ಏಕೀಕರಣಗೊಂಡು ಮೈಸೂರು ರಾಜ್ಯ ಅಂತ ನಾಮಕರಣ ಆಯಿತು. ಅದರ ನಂತರ 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರು ಮರುನಾಮಕರಣ ಆಗಿರೋ ಸಂದರ್ಭದಲ್ಲಿ ಇವತ್ತಿಗೆ 50 ವರ್ಷ ಪೂರೈಸಿದೆ. ಈ ಕರ್ನಾಟಕದ ಸುವರ್ಣ ಸಂಭ್ರಮದ ನಿಮಿತ್ತ ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆ ಇಡೀ ವರ್ಷ ಕರ್ನಾಟಕ ಸಂಭ್ರಮ 50 ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಧಾರವಾಡ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಜಿಲ್ಲೆಯ ವಿವಿಧ ಕಲಾ ಪ್ರಕಾರಗಳು, ಹಿರಿಯ ಕಲಾವಿದರ ಕಾರ್ಯಕ್ರಮಗಳನ್ನು ಇಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಮುಖ್ಯವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಕನ್ನಡ ಸಂಸ್ಕೃತಿ ಇಲಾಖೆ ಯುವ ಸೌರಭ, ಸಾಂಸ್ಕೃತಿಕ ಸೌರಭ, ಚಿಗುರು, ಜನಪದ ಉತ್ಸವ, ಗಿರಿಜನ ಉತ್ಸವ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸ್ತಾ ಇದ್ದೇವೆ. ಅದರ ಜೊತೆಗೆ ಕಲಾವಿದರಿಗೆ ಪ್ರತಿ ತಿಂಗಳು ಮಾಸಾಸನ ವ್ಯವಸ್ಥೆ, ವೈದ್ಯಕೀಯ ವೆಚ್ಚ ಮರುಪಾವತಿ, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಜಿಲ್ಲೆಯ ಹಿರಿಯ ಕಲಾವಿದರು ಮತ್ತು ಪ್ರತಿಭಾನ್ವಿತ ಕಲಾವಿದರಿಗೆ ಇಲ್ಲಿ ವೇದಿಕೆ ಕಲ್ಪಿಸಿಕೊಡುವ ಮೂಲಕ ಈ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಸರ್ವರನ್ನು ನಾನು ಈಗ ಸ್ವಾಗತ ಮಾಡ್ತಾ ಇದ್ದೀನಿ. ಮಾನ್ಯ ಚಂದ್ರಕಾಂತ್ ಬೆಲ್ಲ ಸರ್ ಅವರು ಅಧ್ಯಕ್ಷರು, ಕರ್ನಾಟಕ ವಿದ್ಯಾವರ್ಧಕ ಸಂಘ ಹಾಗೂ ನಮ್ಮ ಶ್ರೀ ಡಿ ವಿ ಹಾಲ್ಪಾಡಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಹಾಗೂ ಸ್ವರ ಸಾಮ್ರಾಟ್ ಬಸವರಾಜ ರಾಜಗುರು ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಕಾಂತ್ ಬೆಲ್ಲ ಸರ್ ಅವರಿಗೆ ಮೊದಲಿಗೆ ನಾನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು.
ಹಿರಿಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕರ್ನಾಟಕ ಸಂಭ್ರಮ 50 ಈ ಒಂದು ಸಾಂಸ್ಕೃತಿಕ ಸೌರಭ ವಿವಿಧ ಕಲಾ ತಂಡಗಳ ಸಾಂಸ್ಕೃತಿಕ ಕಾರ್ಯಕ್ರಮ. ಇದರಲ್ಲಿ ಈಗಾಗಲೇ ಅನೇಕ ಜನ ಗಣ್ಯರು, ಮುಖ್ಯವಾಗಿ ಈಗಾಗಲೇ ಮಾತನಾಡಿದಂಥ ನಮ್ಮೆಲ್ಲರಿಗೆ ಆತ್ಮೀಯರಾದಂಥ ಮುಖ್ಯ ಅತಿಥಿಗಳಾಗಿ ಇವತ್ತು ಮಾತಾಡಿದಂಥ ಡಾಕ್ಟರ್ ವೀರಣ್ಣ ರಾಜುರವರೇ ಮತ್ತು ವೇದಿಕೆ ಮೇಲಿರುವಂಥ ಡಾಕ್ಟರ್ ದೀಪಕ್ ಆಲೂರವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯಾವತ್ತೂ ಕಲಾವಿದ ಬಳಗದ ಗಣ್ಯರೇ, ಇವನ್ನೆಲ್ಲ ಆಸ್ವಾದಿಸಲು ಬಂದಿರುವ, ಪ್ರೋತ್ಸಾಹಿಸಲು ಬಂದಿರುವ ಎಲ್ಲ ಕಲಾವಿದರನ್ನು ಗೌರವಿಸುವ ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಕಲಾವಿದರೇ, ಇಂಥ ಒಂದು ಕರ್ನಾಟಕದಲ್ಲಿ ಅದು ಮುಖ್ಯವಾಗಿ ಕರ್ನಾಟಕದ ಮುಖ್ಯವಾದಂಥ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ ಈ ಸ್ಥಾನದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ಸಾಂಸ್ಕೃತಿಕ ಸೌರಭವ ವೀಕ್ಷಿಸಲು, ಇದರ ಸವಿಯನ್ನು ಅನುಭವಿಸಲು ತಾವೆಲ್ಲ ಆತ್ಮೀಯ ಬಂಧುಗಳು ಬಂದಿದ್ದೀರಿ. ಅದರಲ್ಲಿ ಮುಖ್ಯವಾಗಿ ಮಹಿಳೆಯರೇ ನನಗೆ ಹೆಚ್ಚು ಸಂಖ್ಯೆಯಲ್ಲಿ ಕಾಣ್ತಾ ಇದ್ದಾರೆ. ಯಾಕಂದರೆ ಅವರೇ ಇವತ್ತು ಈ ಸಾಂಸ್ಕೃತಿಕ ಸಂಭ್ರಮದ ಪೋಷಣೆಯನ್ನು ಮಾಡುವವರು, ಅದರ ಬೆಳವಣಿಗೆಯನ್ನು ಮಾಡುವವರು ನನ್ನ ದೃಷ್ಟಿಯಲ್ಲಿ ಮಹಿಳೆಯರೇ ಹೆಚ್ಚು ಅಂತ ಹೇಳಿ ನನ್ನ ಭಾವನೆ. ಅದೇ ರೀತಿ ಇಲ್ಲಿ ಹೆಚ್ಚಿನ ಹೆಣ್ಣು ಮಕ್ಕಳು ಈಗಾಗಲೇ ನಮ್ಮ ತಯಾರಿಯನ್ನು ಮಾಡಿಕೊಂಡು ಬಂದು ವೇದಿಕೆ ಮೇಲೆ ಈ ಕಾರ್ಯಕ್ರಮ ಮೂಲಕ ನಮ್ಮೆಲ್ಲರನ್ನು ಸಂತೋಷಪಡಿಸಲು ಮತ್ತು ಕಲಾ ಪ್ರಕಾರಗಳನ್ನು ಉಳಿದ ಜನರಿಗೂ ಸಹಿತ ಮನವರಿಕೆ ಆಗುವಂತೆ ಸಂಭ್ರಮಿಸುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೇದಿಕೆ ಮೇಲಿರುವ ಗಣ್ಯರಿಗೆ, ಬಹಳ ಮುಖ್ಯವಾಗಿ ನೀವಿಲ್ಲದಿದ್ದರೆ ಈ ಕಾರ್ಯಕ್ರಮ ಚೆನ್ನಾಗಿರುವುದು. ಯಾಕಂದರೆ ನೀವೇ ಭಾಳ ಮುಖ್ಯ. ಇದಕ್ಕೆಲ್ಲ ಪ್ರೋತ್ಸಾಹ ಕೊಡುವಂಥವರು ನೀವೆಲ್ಲ. ಈ ಕಲಾವಿದರಿಗೆ, ಇವರ ಬೆಳವಣಿಗೆಗೆ, ಮುಂದಿನ ಪೀಳಿಗೆಯನ್ನು ಬೆಳವಣಿಗೆ ಮಾಡಲಿಕ್ಕೆ ಪ್ರೋತ್ಸಾಹ ನೀಡುವಂಥ ನೀವೆಲ್ಲರೂ ಅನೇಕ ಚಿಕ್ಕ ಮಕ್ಕಳನ್ನು ಸಹಿತ ಕರ್ಕೊಂಡು ಬಂದು ತಾವೆಲ್ಲ ಭಾಗವಹಿಸಿದ್ದೀರಿ. ನನಗಂತೂ ಭಾಳ ಸಂತೋಷ ಆಗಿದೆ. ಈ ಸಾಂಸ್ಕೃತಿಕ ಸೌರಭ ಯಶಸ್ವಿ ಆಗಲಿ. ಧಾರವಾಡ ಒಂದು ಸಾಂಸ್ಕೃತಿಕ ರಾಜಧಾನಿ. ಧಾರವಾಡದ ಈ ರಾಜಧಾನಿ ಅಂದರೆ ಸಾಂಸ್ಕೃತಿಕ ನಗರ. ಆ ನಗರದಲ್ಲಿ ಈ ಕಾರ್ಯಕ್ರಮ ಆಲೂರು ವೆಂಕಟರಾವರ ಈ ಒಂದು ಸಭಾಭವನದಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಲಿ ನಿಮ್ಮೆಲ್ಲರ ಮೂಲಕ ಅಂತೇಳಿ ಆಶಿಸಿ ನನ್ನ ಮಾತು ವೇದಿಕೆಯಿಂದ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ, ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಅನಂತ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೆ. ಎಲ್ಲ ಗಣ್ಯರ ಕಾರ್ಯಕ್ರಮವನ್ನು ಸವಿಯೋಣ ಅಂತೇಳಿ ಆಶಿಸ್ತಾ ಇದ್ದೇನೆ. ನಮಸ್ಕಾರ. ತಮಗೆಲ್ಲ ಶರಣಾರ್ಥಿಗಳು. ಕರ್ನಾಟಕ ಸರ್ಕಾರದ ಸಂಸ್ಕೃತಿ ಇಲಾಖೆ ಕರ್ನಾಟಕ ಸಂಭ್ರಮ 50ರ ಅಡಿ ಒಳಗ ಇಡೀ ವರ್ಷ ಕಾಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸ್ತಾ ಬಂದಿರೋದು ತಮಗೆಲ್ಲ ಗೊತ್ತಿದ್ದಂಥ ಸಂಗತಿ. ಕಲೆ ಅಂದ್ರೆ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ.
ಸಂಸ್ಕೃತಿ ಅಂದ್ರೆ ಕಲೆ, ಕಲೆ ಅಂದ್ರೆ ಸಂಸ್ಕೃತಿ. ಆ ಕಲೆಯೊಳಗೆ ಅನೇಕ ಪ್ರಕಾರಗಳಿದಾವೆ, ನಮಗೆಲ್ಲ ಗೊತ್ತಿದ್ದಂತೆ. ಅದು ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ಸಾಹಿತ್ಯ ಇರ್ಬೋದು, ಚಿತ್ರಕಲೆ ಇರ್ಬೋದು, ವಾಸ್ತು ಇರ್ಬೋದು, ಸಪ್ತ ಕಲೆಗಳು ಅಂತ ಹೇಳ್ತಾರೆ. ಕಲೆಗಳಿಂದ ನಮಗೆ ದೊರಕತಕ್ಕಂಥ ಲಾಭ ಏನು ಅಂದ್ರೆ ಸಂಸ್ಕಾರ. ಕಲೆಗಳು ನಮಗೆ ಒಳ್ಳೆಯ ಸಂಸ್ಕಾರವನ್ನ ನೀಡುತ್ತೆ. ಹಾಗಾಗಿ ನಾವು ಸಾಂಸ್ಕೃತಿಕ ಒಂದು ಭಾಗ ಅಂತ ನಾವು ಗೊತ್ತಾ ಬಂದಿದ್ದೀವಿ. ಮನುಷ್ಯನಿಗೆ 3 ರೀತಿ ಹಸಿವು ಇರ್ತಾವ. 3 ರೀತಿ ಹಸಿವುಗಳು. ಒಂದು ದೇಹದ ಹಸಿವು ಅಂದ್ರೆ ತನುವಿನ ಹಸಿವು, ಇನ್ನೊಂದು ಮನದ ಹಸಿವು, ಮತ್ತೊಂದು ಆತ್ಮದ ಹಸಿವು. ದೇಹ, ಮನಸ್ಸು ಮತ್ತು ಆತ್ಮ ಇವು 3 ವಿಕಾಸಗೊಳ್ಬೇಕಾದ್ರೆ ಅವು 3ಕ್ಕೂ ಹಸಿವನ್ನ ಹಿಂಗಿಸಬೇಕು ಅಂದ್ರೆ ಸಂಸ್ಕಾರ ಕೊಡಬೇಕಾಗತ್ತೆ. ತನುವಿಗೆ ಇದರ ಮೂಲಕ ಸಂಸ್ಕಾರ ಕೊಡ್ತೀವಿ ಅಂದ್ರೆ ಆಹಾರ, ನಿದ್ರೆ, ಮೈಥುನ ಇದರ ಮೂಲಕ ಕೊಡ್ತೀವಿ. ಮನಸ್ಸಿಗೆ, ಬುದ್ಧಿಗೆ ಸಂಸ್ಕಾರ ಇದರಿಂದ ಕೊಡಬೇಕು ಅಂತಂದ್ರೆ ಕಲೆಯಿಂದ ಕೊಡಬೇಕು. ಆತ್ಮದ ಹಸಿವನ್ನ ಅಥವಾ ಆತ್ಮಕ ಸಂಸ್ಕಾರ ಇದರಿಂದ ಕೊಡುವುದು ಅಂತಂದ್ರೆ ಅನುಭವ, ಆಧ್ಯಾತ್ಮದಿಂದ ಕೊಡಬೇಕಾಗುತ್ತೆ. ಅಂದ್ರೆ ಈ 3 ಸಂಸ್ಕಾರಗೊಳಿಸಿದಂತ ಮನುಷ್ಯ ನಿಜವಾದ ಸಂಸ್ಕೃತಿವಂತ, ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಪಡೆದಂತ ಒಂದು ವ್ಯಕ್ತಿತ್ವ ಆಗತ್ತೆ ಅನ್ನುವಂತ. ಹಾಗಾಗಿ ಇಂತಹ ಸಾಂಸ್ಕೃತಿಕ ಚಟುವಟಿಕೆಗಳು ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿ ನಡ್ಕೋತಾ ಬರಬೇಕು. ಅದರಿಂದಲೇ ನಮ್ಮ ಬದುಕನ್ನ ನಾವು ಶ್ರೀಮಂತಗೊಳಿಸಿಕೊಳ್ಬೇಕಾದದ್ದು ಅಗತ್ಯ. ಆ ಹಿನ್ನೆಲೆಯೊಳಗ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯೊಳಗೆ ಇಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಾ ಬಂದಿದೆ. ಇವತ್ತು ಕಲೆಗಳು ಏನಾಗಿದಾವ, ನಮ್ಮ ಜಾನಪದ ಕಲೆಗಳು ಏನಾಗಿದಾವ ನಾವು ಹೇಳ್ತೇವೆ. ಕರ್ನಾಟಕ ಅನ್ನೋದು ಶ್ರೀಮಂತವಾದ ಕಲಾ ಸಂಸ್ಕೃತಿಯನ್ನ, ಪರಂಪರೆಯನ್ನ ಒಳಗೊಂಡಂತ ಒಂದು ನಾಡು. ಸಂಸ್ಕೃತಿ ಕಲೆಗಳ ಸಮೃದ್ಧಿ ಎಲ್ಲದ ಅಂದ್ರೆ ಕರ್ನಾಟಕದೊಳಗದ ಅಂತ ನಾವು ಹೇಳ್ಕೊತಾ ಮಾಡ್ತೀವಿ. ಹೌದು, ಯಾವುದೇ ಹಳ್ಳಿಗೆ ಹೋಗ್ರಿ, ಅಲ್ಲಿ ಅನೇಕ ಜಾನಪದ ಕಲಾ ಪ್ರಕಾರಗಳು ನಿಗದಿಗಿಸ್ತಿರ್ತಾವ, ಕಳಕಳಿಸ್ತಿರ್ತಾವ, ನಮ್ಮನ್ನೆಲ್ಲ ರಂಜಿಸ್ತಿರ್ತಾವ, ನಮ್ಮನ್ನ ಒಳ್ಳೆಯ ಮಾರ್ಗದಲ್ಲಿ ನಡೀಲಿಕ್ಕೆ ನೀತಿ ಬೋಧನೆ ಮಾಡ್ತದೆ. ಕಲೆಗಳ ಉದ್ದೇಶ 2, ಒಂದು ಮನೋರಂಜನೆ, ಇನ್ನೊಂದು ಸಂಸ್ಕಾರ, ಒಳ್ಳೆಯ ಸಂಸ್ಕಾರ, ನೀತಿ, ಸಾತ್ವಿಕತೆಯನ್ನ ಕಲಿಸ್ತಕ್ಕಂಥ. ಆ ಹಿನ್ನೆಲೆ ಒಳಗೆ ನಾವು ಕಲಾ ಪೋಷಕರಾಗಿ ನಿರಂತರವಾಗಿ ಇರಬೇಕಾದದ್ದು ಅಗತ್ಯ. ಆದ್ರೆ ಇವತ್ತು ಅನೇಕ ಮನೋರಂಜನಾ ಮಾಧ್ಯಮಗಳು ಹುಟ್ಟುಕೊಂಡಿರೋದ್ರಿಂದ, ಅದು ಸಿನಿಮಾ ಇರ್ಬೋದು, ಟಿವಿ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಮೊಬೈಲ್ ಇರ್ಬೋದು, ಮತ್ತೆ ಅದರ ಮೂಲಕವಾಗಿಯೇ ನಾವು ನಮ್ಮ ಮನಸ್ಸನ್ನ ತೃಪ್ತಿಗೊಳಿಸಿಕೊಳ್ಳೋದು ಅಥವಾ ವಿಕಾರಗೊಳಿಸಿಕೊಳ್ಳುವಂತ ಕೆಲಸನ ಮಾಡ್ತಿರ್ತೀವಿ. ಅವು ನಮ್ಮನ್ನ ಕೆಲವು ಸಲ ಅಡ್ಡಾದಿ ಇಡಿಸುವಂತ ಕೆಲಸನೂ ಮಾಡ್ತಿರ್ತಾರೆ. ಆದ್ರೆ ನಿಜವಾದ ಕಲೆಗಳು ಏನದಲ್ಲ, ಅವು ನಮ್ಮ ಅಡ್ಡಾದಿ ಇಡಿಸುವುದಲ್ಲ, ಒಳ್ಳೆಯ ಮಾರ್ಗದಲ್ಲೇ ಕಾಪಾಡುವಕ್ಕೆ ಅಂತ ಒಳ್ಳೆಯ ಮಾರ್ಗವನ್ನ ಸೂಚಿಸ್ತಕ್ಕಂಥ ಕಲೆಗಳಿಗೆ ಇವತ್ತು ಅಪಾಯ ಒದಗದ ಅಂತ ನನಗ ಅನಿಸ್ತದೆ. ಇವತ್ತು ಅನೇಕ ಜಾನಪದ ಕಲೆಗಳು ಅಳಿವಿನ ಅಂಚಿನಲ್ಲಿದಾವ. ಕೆಲವು ಕಲಾವಿದರು ಕಲೆಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಂಥವ್ರು, ಇಮಾಮ್ ಸಾಹೇಬರಂತವ್ರು ಇರ್ಬೋದು, ಕಲೆಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡು ಇಡೀ ಬದುಕನ್ನ ನಡೆಸ್ತಕ್ಕಂಥವರ ಬದುಕು ಇವತ್ತು ಬಹಳ ದುಸ್ತರ ಆಗಿದೆ. ಅವರ ಬದುಕನ್ನು ಹಸರುಗೊಳಿಸ್ಲಿಕ್ಕೇನೆ ಸಂಸ್ಕೃತಿ ಇಲಾಖೆ ಸರ್ಕಾರ ಅವರಿಗೆ ಮಾಸಾಸನ ಕೊಡ್ತಾ ಇದೆ. ಕಾಲಕ್ಕೆ ತಕ್ಕಂಗೆ ಬದಲಾವಣೆಗಳು ಸಹಜ. ನೀವು ಜಾನಪದ ಕಲೆನೇ ಹೋಗಿ ನೋಡ್ರಿ, ಅದನ್ನ ಮಾಡ್ರಿ ಅಂತ ಹೇಳಕ್ ಆಗುದಿಲ್ಲ. ಯಾಕಂದ್ರೆ ಬದಲಾವಣೆ ಅನ್ನೋದು ಅದು ಪ್ರಕೃತಿಯ ಒಂದು ಸಹಜ ಪ್ರಕ್ರಿಯೆ. ಆ ಬದಲಾವಣೆಗೆ ತಕ್ಕಂತೆನೆ ನಾವು ನಮ್ಮನ್ನ ಒಗ್ಗಿಸ್ಕೊತಾ ಹೋಗ್ಬೇಕಾದದ್ದು ಅಗತ್ಯ ಇರುತ್ತೆ. ಆದರೂ ಸಹಿತ ನಮ್ಮ ಪಾರಂಪರಿಕ ಕಲೆಗಳೇನದವಲ್ಲ, ಅಲ್ಲಿದ್ದಂತ ಶ್ರೀಮಂತಿಗೆ ಇವತ್ತಿನ ಹೊಸ ಕಲಾ ಪ್ರಕಾರದೊಳಗೆ ನಮಗೆ ಸಿಗೋದಿಲ್ಲ ಅಂತ ನನಗೆ ಅನಿಸುವಂತ. ಅನೇಕ ತಾಂತ್ರಿಕ ಸಲಕರಣೆಗಳಂತ ಬಳಸಿಕೊಂಡು ಅದನ್ನ ಇನ್ನಷ್ಟು ರಂಜನೆ ಮಾಡ್ಕೊಂಡಿದೆ. ಏನಂತಾರಂತ ಡಿಜೆ ತಂದು ಡಬ್ ಹೊಡೆದ್ರೆ
ಎದಿ ನಡೆದತ್ತ ಹೊರತಾಗಿ ನಮಗ ರಂಜನೆ ಅಥವಾ ನಮಗ ಮನಸ್ಸಿಗೆ ಸಂಸ್ಕಾರ ಅಥವಾ ತೃಪ್ತಿ ಅನ್ನೋದು ಆನಂದ ಅನ್ನೋದು ಸಿಗೋದಿಲ್ಲ ಅಂತ ರೀತಿ ಅಬ್ಬರದ ಒಂದು ಕಲಾ ಪ್ರಕಾರಗಳು ಇವತ್ತು ಬಂದಿರೋದ್ರಿಂದ ಅದು ನಮಗೆ ನಿಜವಾದಂತ ಕಲಾ ಪರಂಪರೆಯನ್ನು ಕೆಡಿಸ್ಲಿಕ್ಕತ್ತದ ಅಂತ ನನಗೆ ಅನಿಸ್ತದ. ಅನೇಕ ನಾವು ಜಾತ್ರೆಗಳನ್ನ ನೋಡ್ತಿದ್ವಿ. ಹಳ್ಳಿಯಲ್ಲಿ ನಡೀತಕ್ಕಂಥ ಜಾತ್ರೆ ಇರ್ಬೋದು, ಶಹರದಲ್ಲಿ ನಡೀತಕ್ಕಂಥ ಜಾತ್ರೆ ಇರ್ಬೋದು. ಆ ಎಲ್ಲಾ ಜಾತ್ರೆ ಒಳಗ ಅನೇಕ ಜಾನಪದ ಕಲಾ ತಂಡಗಳು, ಅದು ಕರಡಿ ಮದ್ದಲೆ ಇರ್ಬೋದು, ಡೊಳ್ಳು ಇರ್ಬೋದು, ವೀರಗಾಸೆ ಇರ್ಬೋದು, ನಂದಿ ಕೋಲ್ಕುಣಿತ ಇರ್ಬೋದು, ಈಗ ಅನೇಕ ಕಲಾ ಪ್ರಕಾರ, ಡೊಳ್ಳು ಇರ್ಬೋದು, ಅನೇಕ ಕಲಾ ಪ್ರಕಾರಗಳನ್ನ ಪ್ರದರ್ಶಿಸುವ ಮೂಲಕ ಬಂದಂತ ಜನರಿಗೆ ಆ ಯಾತ್ರೆಯ ಉತ್ಸವದ ಒಂದು ಶ್ರೀಮಂತಿಕೆಯನ್ನು ಹೆಚ್ಚಿಸುವಂತ ಕೆಲಸವನ್ನ ಈ ಕಲಾ ಪ್ರಕಾರಗಳು ಮಾಡುತ್ತಿದ್ವು. ಇವತ್ತು ಡಿಜೆ ಬಂದು ನಮ್ಮನ್ನ ನಡಗಿಸಲಿಕ್ಕಂತ ಅನ್ನುವಂತ ಒಂದು. ಇನ್ನೊಂದು ಕಲಾವಿದರ ಗುರುತಿಸುವ ಜೊತೆಗೆ ಅಳಿದು ಹೋಗ್ತಕ್ಕಂತಹ ಈ ಕಲಾ ಪ್ರಕಾರಗಳನ್ನೇನದವಲ್ಲ ಅವನ್ನ ಚಿತ್ರೀಕರಣ ಮಾಡಿ ಆದರೂ ಇಟ್ಕೊಳ್ಬೇಕಾದದ್ದು ಅಗತ್ಯ. ಅದರ ಜೊತೆಗೆ ನಮ್ಮ ಯುವಕರಿಗೆ ಆ ಕಲಾ ಪ್ರಕಾರಗಳ ತರಬೇತಿ ಕೊಡುವಂತ ಕೆಲಸ ಮಾಡ್ತಾರಂತ ಕಾಣಿಸುತ್ತೆ. ಹೌದಲ್ಲ? ಹಾಕೋತ ಬಂದ ಅಂದ್ರೆ ಅವರು ಉಳಿಸುವುದರ ಸಲುವಾಗಿ ಅಂತಹ ಕಾರ್ಯಾಗಾರವನ್ನ ಏರ್ಪಡಿಸುವ ಮೂಲಕವಾಗಿ ಆ ಕಲೆ ಹೇಗಿತ್ತು ಅನ್ನೋದನ್ನ ಮುಂದಿನ ಜನಾಂಗ ಕಾಣ್ಬೇಕಲ್ಲ, ಅಂತ ತಿಳ್ಕೊಳ್ಬೇಕಲ್ಲ. ಆ ಹಿನ್ನೆಲೆ ಒಳಗೆ ಕೆಲವು ತರಬೇತಿ ವರ್ಗಗಳನ್ನ ನಡೆಸುವ ಮೂಲಕ ನಮ್ಮ ಪ್ರಾಚೀನ ಜಾನಪದ ಕಲೆಗಳನ್ನ ಉಳಿಸುವ ಕೆಲಸವನ್ನ ಮಾಡಬೇಕಾದದ್ದು ಸಹಿತ ನಮ್ಮ ಸರ್ಕಾರದ ಸಂಸ್ಕೃತಿ ಇಲಾಖೆ ಆದ್ಯ ಕರ್ತವ್ಯಗಳು ಅದನ್ನು ಮಾಡ್ತದ ಅನ್ನುವಂಥದ್ದು. ಇನ್ನಷ್ಟು ಅದು ತೀವ್ರ ಗತಿಯಲ್ಲಿ ಹೇಳಿ ನಮ್ಮ ಕಲೆಯ ಪರಂಪರೆಯನ್ನು ಉಳಿಸುವಂತಾಗಲಿ ಅಂತ ನಾನು ಹೇಳ್ತಾ Oh
ತಾಯಿ ಹೊಟ್ಟಿ ಒಳಗೆ ಹುಟ್ಟಿ ಬಂದಂತ ಸೇರಿದವರು ಕನ್ನಡ ಭುವನೇಶ್ವರಿ ಹೊಟ್ಟಿ ಒಳಗೆ ಹುಟ್ಟಿ ಬಂದಂತ ಕನ್ನಡಿಗರ ನಾವೆಲ್ಲರೂ ಆ ನಾಡಿಗೆ ದ್ರೋಹವನ್ನು ಬಗೆದ್ರೆ ತಾಯಿ ಅಪಾರದಂತ ಕೋಪವನ್ನ ಕೈಲು ತಿರುಸುಲಿಂದ ಹೊಟ್ಟಿಗೆ ಚುಚ್ಚಿದ್ರೆ ನಿಮ್ಮ ಕಳ್ಳೆಲ್ಲ ಹೊರಗೆ ಬರ್ತಾರೆ. ಹೌದಲ್ರಿ? ಅದಕ್ಕೆ ತಾಯಿಗೆ ಭುವನೇಶ್ವರಿ ಎಂದು ದ್ರೋಹವನ್ನು ಬೈಬಾರದು ಅನ್ನುವಂತ ನಾಡಿನಲ್ಲಿ ಹುಟ್ಟಿದಂತ ನಾವೆಲ್ಲ ಕನ್ನಡಿಗರು ಕನ್ನಡ ಮಣ್ಣಿನ ಋಣವನ್ನು ತೀರಿಸಬೇಕಾದ್ರೆ ಕನ್ನಡ ಮಾತನಾಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಮಾತಾಡ್ಬೇಕು. ನಿಮ್ಮ ಮನೆಯೊಳಗೆ ಅನೇಕ ಭಾಷೆ ಮಾತಾಡ್ರಿ, ಆ ಹೊರಗೆ ಬಂದಾಗ ಕನ್ನಡ ಬಿಟ್ಟು ಮಾತನಾಡಿದ್ರೆ ಆ ತಿರುಸುಲಿಂದ ಹೊಟ್ಟಿಗೆ ಚುಸ್ತಾಳ ಅನ್ನೋದ್ರ ಬಗ್ಗೆ ಎಚ್ಚರಿರಿ. ಹೌದಲ್ರಿ? ತಾಯಿ ಭುವನೇಶ್ವರಿ ಬಾರಮ್ಮ ಈ ನಾಡಿನೊಳಗೆ ನಮ್ಮ ನಡೆದಮ್ಮಾಯೇ. ತಾಯಿ ಭುವನೇಶ್ವರಿ ಬಾರಮ್ಮ ಈ ನಾಡಿನೊಳಗೆ ನಮ್ಮ ನಡೆದಮ್ಮಾಯೇ. ನಾಡಿನೊಳಗೆ ನಮ್ಮ ನಡೆದಮ್ಮ ತಾಯಿ ಬೇಡಿದ ಬಲ ನೀಡಿದಮ್ಮಾಯೇ. ನಾಡಿನೊಳಗೆ ನಮ್ಮ ನಡೆದಮ್ಮ ತಾಯಿ ಬೇಡಿದ ಬಲ ಬೇಡಿದ ಬಲ ನೀಡಿದಮ್ಮ ತಾಯಿ ಕೈ ಮಾಡಿ ನಮ್ಮನ್ನ ಕರೆದ
ಕರಗುಮಲಿ ಪುರತೀರಮ್ಮ ಕೈ ಮಾಡಿ ನಮ್ಮನ್ನ ಕರುಣಾಳ ಭುವನೇಶ್ವರಿ ನೋಡಮ್ಮ. ಹಾಲು ಕುಡಿದು ದೊಡ್ಡನಾಗ್ಯದ ನಾನು ಬರ್ತೀನಿ ತಾಯಿ ಹಾಲು ಕುಡಿದು ದೊಡ್ಡವರಾದವರು, ಹಾ ತಾಯಿ ಹಾಲು ಕುಡಿದು ದೊಡ್ಡವರವರು. ತಾಯಿ ದ್ರೋಹವನ್ನು ಬೈಬೇಡ್ರಿ. ಹಾ ಅದಂತ ಹೌದಲ್ಲ, ತಾಯಿ ಇಲ್ಲದಿದ್ರೆ ಈ ಮಾನವ ಜನ್ಮ ಜಗತ್ತಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅರೇ ಪ್ರಧಾನ ಮಂತ್ರಿ ಆಗಲಿ, ರಾಷ್ಟ್ರಪತಿ ಆಗಲಿ, ಹೌದು. ಉಪರಾಷ್ಟ್ರಪತಿ ಆಗಲಿ, ಹೌದ್ರಿ ತಾಲೂಕಾ ಶಾಸಕರಾಗಲಿ, ಹಾ ಎಲ್ಲರೂ ತಾಯಿ ಹಾಲು ಕುಡಿದ ಈ ಜಗತ್ತಿಗೆ ಬಂದಿದ್ದಾರೆ. ಅರೇ ಖರೆ ತಾಯಿ ಜಗತ್ತ ಹಾಲು ಕುಡಿಸದಿದ್ದರೆ ಹಾ. ಈ ಮಾನವ ಜನ್ಮ ಜಗತ್ತಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಖರೆ ಐತ್ರಿ ಹೌದಲ್ರಿ? ಹೌದು. ಕೈ ಮಾಡಿ ನಮ್ಮನ್ನ ಕರೆದಮ್ಮ ತಾಯಿ ಕರೆದುಮಲಿಯ ಕೂಡ ಶ್ರೀರಮ್ಮ. ಕೈ ಮಾಡಿ ನಮ್ಮನ್ನ ಕರೆದಮ್ಮ ತಾಯಿ ಕರೆಗುಮಲಿ ಪುರತೀರಮ್ಮ ಕರೆದುಮಲಿಯ ಕೂಡ ಶ್ರೀರಮ್ಮ. ತಾಯಿ ಕನ್ನಡ ಮತ ಕಲ ಶ್ರೀರಮ್ಮ. ಕರಗುಮಲಿ ಪುರತೀರಮ್ಮ ತಾಯಿ ಕನ್ನಡ ಮತ ಕಲ ಕರೆದುಮಲಿಯ ಕೂಡ ಶ್ರೀರಮ್ಮ. ತಾಯಿ ಕನ್ನಡ ಮತ ಕಲ ಶ್ರೀರಮ್ಮ. ಕರಗುಮಲಿಯ ಪುರತೀರಮ್ಮ ತಾಯಿ ಕನ್ನಡ ಮತ ಕಲ ಕನ್ನಡ ಮತ ಕಲ ಶ್ರೀರಮ್ಮ. ನಿನ್ನ ಋಣಾಯ ಅಂಗನನು ಮರಿದಮ್ಮ. ಕನ್ನಡ ಮತ ಕಲ ಶ್ರೀರಮ್ಮ ನಿನ್ನ ಋಣಾಯ ಕನ್ನಡ ಮತ ಕಲ ಶ್ರೀರಮ್ಮ. ನಿನ್ನ ಋಣಾಯ ಅಂಗನನು ಮರಿದಮ್ಮ. ಕನ್ನಡ ಮತ ಕಲ ಶ್ರೀರಮ್ಮ ನಿನ್ನ ಋಣಾಯ ತಾಯಿ ಭುವನೇಶ್ವರಿ ಬಾರಮ್ಮ. ಹೀಗೆ ತಾಯಿ ಒಳಗನು ತಡೆದಮ್ಮ. ತಾಯಿ ಭುವನೇಶ್ವರಿ ಬಾರಮ್ಮ ತಾಯಿಗೆ ತಾಯಿ ನೊಡಗನಮ್ಮ ಸುರ ತಿರಗಿದರೆ ಬೀಸುದು ಬಿಸಿಲೇ. ಹಾಡಿ ಹಾಡಿ ಬೀಸುನ ಕನ್ನಡ ನಾಡಿನೊಳಗೆ ಬಾಳನು ತಮ್ಮ ನೀನೇ. ಹಾಡಿ ಬೀಸುನ ಕನ್ನಡ ನಾಡಿನೊಳ ಸುರ ತಿರಗಿದರೆ ಬೀಸುದು ಬಿಡಲಿಲ್ಲೇ. ಹಾಡಿ ಹಾಡಿ ಬೀಸುನ ಕನ್ನಡ ನಾಡಿನೊಳಗೆ ಬಾಳನು ತಮ್ಮ ನೀನೇ. ಹಾಡಿ ಬೀಸುನ ಕನ್ನಡ ನಾಡಿನೊಳ ಹುಟ್ಟುತ್ತ ಖುಷಿ ಕೋಸಿ ಮಲ್ಲಮ್ಮ ಬೀಸುತ್ತ ಬಿಡಿ ಬಿಡಿ. ಹಾಡಿ ಹಾಡಿ ಬೀಸುತ್ತ ಧಾರವಾಡ ನಗರದೊಳಗೆ ಬಾರಮ್ಮ ತಮ್ಮ ನೀನೇ. ಹಾಡಿ ಬೀಸುನ ಧಾರವಾಡ ನಗರದೊಳ ಬಾರಮ್ಮ ತಮ್ಮ ನೀನೇ. ಹಾಡಿ ಹಾಡಿ ಬೀಸುತ್ತ ಧಾರವಾಡ ನಗರದೊಳಗೆ ಬಾರಮ್ಮ ತಮ್ಮ ನೀನೇ. ಹಾಡಿ ಬೀಸುನ ಧಾರವಾಡ ನಗರದೊಳ ಬಾರಮ್ಮ ತಮ್ಮ ನೀನೇ. ಅಕ್ಕ ತಂಗರ ಕೂಡಿ ತೊಟ್ಟ ಕಡಪ ಮಾಡಿ. ಅಕ್ಕ ತಂಗರ ಕೂಡಿ ತೊಟ್ಟ ಕಡಪ ಮಾಡಿ. ತಾಯಿ ಭುವನೇಶ್ವರಿಗೆ ಎಡಿ ಮಾಡಿ ಎಡದವ್ವ ಹೋಗಿ ನೋಡುವಾರೆ. ತಾಯಿ ಭುವನೇಶ್ವರಿಗೆ ಎಡಿ ಮಾಡಿ ಎಡದವ್ವ ಹೋಗಿ ನೋಡುತ್ತಾರೆ. ಅಕ್ಕ ತಂಗರ ಕೂಡಿ ತೊಟ್ಟ ಕಡಪ ಮಾಡಿ. ತಾಯಿ ಭುವನೇಶ್ವರಿಗೆ ಎಡಿ ಮಾಡಿ ಎಡದವ್ವ ಹೋಗಿ ನೋಡುವಾರೆ. ತಾಯಿ ಭುವನೇಶ್ವರಿಗೆ ಎಡಿ ಮಾಡಿ ಎಡದವ್ವ ಹೋಗಿ ನೋಡುತ್ತಾರೆ. ತಾಯಿ ಭುವನೇಶ್ವರಿಗೆ ಎಡಿ ಮಾಡಿ ಎಡದವ್ವ ಹೋಗಿ ನೋಡುವಾರೆ. ತಾಯಿ ಭುವನೇಶ್ವರಿಗೆ ಎಡಿ ಮಾಡಿ ಎಡದವ್ವ ಹೋಗಿ ನೋಡುತ್ತಾರೆ. ಅದು ನನ್ನ ಮನೆ ಮಾಡೋರೆ ಅಡಿಮೆಳ ಮುಖಂಡರೆ. ಅದು ನನ್ನ ಮನೆ ಮಾಡದೆ ಅಡಿಮೆಳ ಮುಖಂಡರೆ. 200 ರೂಪಾಯಿ ನಿಮಗೆ ಆಯ ಕೊಟ್ಟೆ ಕುಂತಾರ ಅವತ್ತು ಪಾಟಿ ಅವರಿಗೆ. 200 ರೂಪಾಯಿ ನಮಗೆ ಆಯ ಕೊಟ್ಟ ನೋಡಪ್ಪ ತುಂಬಾ ಚಿರುಣಿಯವರಿಗೆ. 200 ರೂಪಾಯಿ ನಮಗೆ ಆಯ ಕೊಟ್ಟೆ ಕುಂತಾರ ಅವತ್ತು ತುಂಬಾ ಚಿರುಣಿಯವರಿಗೆ. 200 ರೂಪಾಯಿ ನಮಗೆ ಆಯ ಕೊಟ್ಟ ಕೂತಾರಪ್ಪ ತುಂಬಾ ಚಿರುಣಿಯವರಿಗೆ. ಕುಟ್ಟುವುದ
ಹಾಡಿ ಬೀಸೋಣ ಕನ್ನಡ ನಾಡಿನೊಳಗೆ ಬಾರಮ್ಮ ಹಾಡಿ ಬೀಸೋಣ ಕನ್ನಡ ನಾಡಿನೊಳಗೆ ಬಾರಮ್ಮ ನಮ್ಮ ಕಲ್ಲವ್ವ ನೀ ಬಾರೆ ಹುಸ್ನವ್ವ ನೀ ಕಲ್ಲವ್ವ ನೀ ಬಾರೆ ಹುಸ್ನವ್ವ ನೀ ಬಾರೆ ಹುಸ್ನವ್ವ ನೀ ಬಾರ ಹಸ್ನಾದ ಎಡಿಯನ್ನ ಹೋಗಿ ಹಿಡಿಯುವ 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 ಹೇಗಿಯ ಪಕ್ಕ ಬದರೀರು ಎಂಜಿಬನ ಮುಗುದುಲ್ಲೇ ಹದಿನೈದು ನಮಗೆ ಟೈಮ್ ಕೊಟ್ಟಾರಪ್ಪ ಇಲ್ಲಿಗೆ ನಿಲ್ಲಿಸೋಣೆ ಹದಿನೈದು ನಮ್ಮ ಟೈಮ್ ಕೊಟ್ಟಾರಪ್ಪ ಇಲ್ಲಿಗೆ ಮುಗಿಸೋಣ 15 ನಿಮಿಷ ನಮಗೆ ಟೈಮ್ ಕೊಟ್ಟಾರಪ್ಪ ಇಲ್ಲಿಗೆ ನಿಲ್ಲಿಸೋಣೆ 15 ನಿಮಿಷ ನಮಗೆ ಟೈಮ್ ಕೊಟ್ಟಾರಪ್ಪ ಇಲ್ಲಿಗೆ ಮುಗಿಸೋಣ ಇಲ್ಲಿಗೆ ಈ ಹೋದ ನಿಲ್ಲಿಸು ನರಿಯಮ್ಮ ಕನ್ನಡ ನಾಡಿನೊಳಗ ಹುಟ್ಟು ನರಿ ದೇವರಿಗೆ ಶರಣಂದಿರ ಎಲ್ಲರೂ ಒಮ್ಮೆ ಕೈ ಇದ್ದವ್ರು ಚಪ್ಪಲಿ ಭರತ ನಂದನಲ್ಲ ಶರಣು ಇನ್ನೂ ಬರಲಿಲ್ಲ ಭರತ ನಂದನಲ್ಲ ಶರಣು ಇನ್ನೂ ಬರಲಿಲ್ಲ ದೇಶದೊಳಗ ನಮ್ಮ ವಾಸುಳ್ಳ ಶಿಶುನಾಳ ಹೆಸರಾದ ನಗರ ಅಜ್ಜು ಮೈ ಮಹಮ ಸತಿ ಇಬ್ಬರು ಅಲ್ಲೇ ಬಲು ಪ್ರೇಮ ದೇಶದೊಳಗ ನಮ್ಮ ವಾಸುಳ್ಳ ಶಿಶುನಾಳ ಹೆಸರಾದ ನಗರ ಅಜ್ಜು ಮೈ ಮಹಮ ಸತಿ ಇಬ್ಬರು ಅಲ್ಲೇ ಬಲು ಪ್ರೇಮ ಮಕ್ಕಳಾಗದೆ ಅಚ್ಚುಮ ತಾಯಿ ಕಣ್ಣೀರ ಹಾಕತಾಳ ಮಕ್ಕಳಾಗದೆ ಅಚ್ಚುಮ ತಾಯಿ ಕಣ್ಣೀರ ಹಾಕತಾಳ
ಇಬ್ಬರು ಮನೆಯನ್ನ ಮಡಿಯಾಗಿ ಹೊರಟಾರ ದರ್ಶನ ಕೋಡಿ ಬಂದಾರ ಭಕ್ತರನ್ನು ಕಂಡು ಕಾದರ ಎಚ್ಚರಾಯರ ಬರುವ ಭಕ್ತರನ್ನು ಕಂಡು ಕಾದರ ಎಚ್ಚರಾಯರ ಬೇಡಿದವರಗಳ ಕೊರತೆನಂತ ಹಸ್ತವನಿಟ್ಟಾರ ಮಕ್ಕಳಿಲ್ಲದೆ ಪಂಚಿಯ ಮರಗ ಏಳನ್ನತಾಳ ಮಕ್ಕಳ ಸಂತಾನ ಬೇಡಾಳ ಮಕ್ಕಳಿಲ್ಲದೆ ಪಂಚಿಯ ಮರಗ ಏಳನ್ನತಾಳ ಗ್ರಾಮದ ಅಕ್ಕ ತಂಗಿಯರು ಎಲ್ಲರೂ ಹೋಗ್ಯಾರ ಹೆಸರನ್ನು ಬಂದಿಲ್ಲ ಸಿಂಗಾರ ಮಾಡ್ಯಾರ ಬಸಯ್ಯನವರು ಮಗುವಿನ ಜನ್ಮಕ್ಕ ಕುಂಡಲಿ ಬರಿದಾರ ಬಸಯ್ಯನವರು ಮಗುವಿನ ಜನ್ಮಕ್ಕ ಕುಂಡಲಿ ಬರಿದಾರ ಮುಗದೂರು ಹಗಲೆ ಸಿಕ್ಕಾದಾರ ಬಂದು ಪಟ್ಟಿಲ ತೂಯಾರ ಕಳಸದ ಗೋವಿಂದ ಭಟ್ಟರು ಬಂದು ಹೆಸರನ್ನು ಇಟ್ಟಾರ ಶ್ರೀಪನಕಾರ ಕಳಸದ ಗೋವಿಂದ ಭಟ್ಟರು ಬಂದು ಹೆಸರನ್ನು ಇಟ್ಟಾರ ಲೇನೈತೆ ಶಿವ ಜ್ಞಾನವ ಮಾಡಿದಲ್ಲೇನೈತೆ ಹರ ಹರ ಎಂದಲ್ಲೇನೈತೆ ಹರಿ ಜ್ಞಾನವ ಶಿವನಂದಲ್ಲೇನೈತೆ ಶಿವ ಜ್ಞಾನವ ಮಾಡಿದಲ್ಲೇನೈತೆ ಹರ ಹರ ಎಂದಲ್ಲೇನೈತೆ ಹರಿ
ಶ್ರೀಶೈಲ ಮಲ್ಲಿಕಾರ್ಜುನ ಭೋಪರ ಗುರುದೇವ ಮಹಾದೇವ ಗುರುದೇವ ಸದಾಶಿವ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ.
ನೆನೆಸಿಕೊಳ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಮಕ್ಕಳು ಸರ್ ಹಿಡ್ಕೋರಿ ನೋಡ್ರಿ.